ಇದೇ ನಮ್ಮ ಕೋಲಾರಮ್ಮನ ಕೆರೆ ಅಭಿವೃದ್ಧಿಗೆ ಅಂತ ಇವ್ರು ಹಣ ತಂದ್ರು. ಖಾಲಿ ಆ ಕಟ್ಟೆಗೆ ಮಣ್ಣು ಬೆಳೆದ್ಬಿಟ್ಟು ಆ ದುಡ್ಡನ್ನ ಲೂಟಿ ಮಾಡಿರೋದು ಇವ್ರ ಸಾಧನೆ. ಅವ್ರು ಕೇಳಿದ್ರು ಕೆರೆ ಏನ್ ಕ್ಲೀನ್ ಮಾಡಿದ್ರು ಅಂತ. ನಿಮ್ ಯೋಗ್ತಾಗ 60 ವರ್ಷ ಆ ಕೆರೆನಾಗಿರೋ ಒಂದು ಗಿಡ ಕೀಳಕ್ಕಾಗಿಲ್ಲ. ನಿಮ್ ಯೋಗ್ತಾಗ 60 ವರ್ಷ ಕುಡಿಯಕ್ ನೀರ್ ಕೊಡಕ್ಕಾಗಿರಲಿಲ್ಲ. ನಮ್ಮ ಕಾಲದಲ್ಲಿ 5 ವರ್ಷ ನೀರಿನದು ಯಾವುದೇ ರೀತಿಯಾದಂತ ಬರ ಇರಲಿಲ್ಲ. ಇವತ್ತು ಜಲ್ ಜೀವನ್ ಮಿಷನ್ ಅಲ್ಲಿ 1880 ಕೋಟಿ ಹಣ ತಂದಿರ್ತಕ್ಕಂಥದ್ದು ನಾವು. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ 176 ಕೆರೆ ಮಾಡಿರೋದೇ ಕಾಂಗ್ರೆಸ್ ಗವರ್ಮೆಂಟ್. ಕೆರೆ ಮಾಡಿದವ್ರು ಯಾರು? ಅವಾಗ್ಲೇ ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ ಅಲ್ಲಿ ಬಿಲ್ ಮತ ಇದೆ ಅಂತ. ಬಹುಶಃ 3-4 ದಿವಸದಿಂದ ಬಿಜೆಪಿ ಎಲ್ಲೆಲ್ಲಿ ಸಭೆ ಮಾಡಿದ್ಯೋ ಚೇರ್ಗಳು ಎತ್ಕೊಂಡು ಹೊಡಿತಾ ಇದ್ದಾರೆ. ಮುನ್ಸ್ವಾಮಿ ಅವ್ರನ್ನ ಕೆಜೆಪ್ ಅಲ್ಲಿ ಚೇರ್ಗಳು ತಗೊಂಡು ಹೊಡಿತಾ ಇದ್ದಾರೆ. ಅದು ಭಿನ್ನಮತ ಅಲ್ವಾ? ಅವ್ರು ಹಾಕೊಂಡಿರೋದೇ ಚಾಲು 2. ನಾವೆಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾ ಇದ್ದೀರಿ. ಎಲ್ಲಾ ತಾಲೂಕುಗಳಲ್ಲೂ ಚುನಾವಣೆ ಮಾಡ್ತಾರೆ. ಇವ್ರು ಮಾಡ್ತಾ ಇದಾರೆ ಅಂದ್ರೆ ಇವ್ರು ಮಾಡ್ತಾ ಇದಾರಾ? ನಮ್ಮಲ್ಲಿ ನಾವು ಗೆಲ್ತೀರಿ. ಇವತ್ತು ಚುನಾವಣಾ ಪ್ರಚಾರಕ್ಕೆ ಹೋಗಿದೆ, ಇವ್ರು ಇನ್ನೂ ಚುನಾವಣಾ ಪ್ರಚಾರಕ್ಕೆ ಹೋಗಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಮಾಡಿದರೆ ಸನ್ಮಾನ್ಯ ಮನಮೋಹನ್ ಸಿಂಗ್ ಸರ್ಕಾರ ರೈತರ ಸಾಲವನ್ನ ಚುನಾವಣೆ ಮಾಡಿರೋ ಅನುಭವ 70,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದಂತಹದ್ದು ಕಾಂಗ್ರೆಸ್ ಸರ್ಕಾರ. ಮೋದಿ ಅವರು ಬಂದ್ಮೇಲೆ 10 ರೂಪಾಯಿ ರೈತರಿಗೆ ಮನ್ನಾ ಮಾಡಲಿಲ್ಲ. ಕಾರ್ಪೊರೇಟ್ ಕಂಪನಿಗಳಿಗೆ 1,000 ಕೋಟಿ ರೂಪಾಯಿನ ಮನ್ನಾ ಮಾಡಿ ಇಲ್ಲಿ ಕಾರ್ಪೊರೇಟ್ ಅಂಬಾನಿ ಆದಾನಿಯವರ ಸಾಹುಕಾರ ಮಾಡ್ತಾ ಇದ್ದಾರೆ. ಮಾನ್ಯ ಸಂಸದರಿಗೆ ಹೋದ ವರ್ಷ ಈ MP ಸಂಸದರು ನಮ್ಮ ಕ್ಷೇತ್ರಕ್ಕೆ ಬಂದಾಗ ಇವ್ರಿಗೆ ಗೆಲ್ಸಿದ್ ಯಾರು? ಇವ್ರು ಇವತ್ತು ಒಪ್ಕೋಬೇಕು. ನಮ್ಮ ಕ್ಷೇತ್ರದ MLA ಕೊತ್ತೂರು ಮಂಜುಅಣ್ಣ ಅವರು. ಇವರು ಅವಾಗ ಶಕ್ತಿ. ಇವಾಗ ಅವ್ರು ಯಾರ ಜೊತೆ ಇದ್ದಾರೆ ಹೇಳಿ? ನಮ್ಮ KV ಗೌತಮ್ ಜೊತೆ ಇರೋದು. ಇಲ್ಲಿ ಗೆಲ್ಲೋದೇ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.